ಜಗತ್ತನ್ನೇ ತನ್ನತ್ತ ಸೆಳೆಯುವ ದಿವ್ಯ ಶಕ್ತಿ ಹೊಂದಿರುವ ತ್ಯಾಗ, ಅಹಿಂಸೆ, ನಿಸ್ವಾರ್ಥೆಯನ್ನ ಸಾರುವ ಶ್ರವಣಬೆಳಗೊಳದ ಭಗವಾನ್ ಬಾಹುಬಲಿಯ ವೀಕ್ಷಣೆಗಾಗಿ ಬಹುದಿನಗಳ ಬಯಕೆಯಿಂದ ಬಂದಿದ್ದೇವೆ ಎಂದು ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಬೆಂಗಳೂರಿನ ರಾಜಾಜಿನಗರ ಪೆಡಲ್ ಪವರ್ ಸಂಘದ ವತಿಯಿಂದ ಶನಿವಾರ ಸಂಜೆ ಸೈಕಲ್ ಜಾಥಾ ಮೂಲಕ ಶ್ರವಣಬೆಳಗೊಳಕ್ಕೆ ಆಗಮಿಸಿದ ಅವರು ಹುಣ್ಣಿಮೆಯ ದಿನ ಶ್ರವಣಬೆಳಗೊಳಕ್ಕೆ ಭೇಟಿ ನೀಡಿ ಬೆಳದಿಂಗಳಲ್ಲಿ ಬಾಹುಬಲಿ ಮೂರ್ತಿಯನ್ನ ಕಣ್ತುಂಬಿಕೊಳ್ಳಬೇಕು ಎಂಬ ಅಪೇಕ್ಷೆ ಹೊಂದಿದ್ದೆವು ಎಂದರು. ನಮ್ಮ ತಂಡವು ಪ್ರತಿ ತಿಂಗಳು 350ರಿಂದ 400 ಕಿಲೋಮೀಟರ್ ಸೈಕಲ್ ಮೂಲಕ ವಿವಿಧ ಪ್ರೇಕ್ಷಣೀಯ ಸ್ಥಳಗಳಿಗೆ ಆಗಮಿಸುತ್ತೇವೆ. ಅದೇ ರೀತಿ ಈಗಾಗಲೇ ಧರ್ಮಸ್ಥಳ, ಪಾಂಡಿಚೇರಿಗೆ ಭೇಟಿ ನೀಡಿದ್ದು, ಈ ವರ್ಷದ ಕೊನೆಯಲ್ಲಿ ಕನ್ಯಾಕುಮಾರಿಗೆ ಸೈಕಲ್ ಮೂಲಕ ತೆರಳುವ ಉದ್ದೇಶ ಹೊಂದಿದ್ದೇವೆ ಎಂದರು. 2018ರ ಮಹಾಮಸ್ತಕಾಭಿಷೇಕದಲ್ಲಿ ನಾನು ಶ್ರವಣಬೆಳಗೊಳಕ್ಕೆ ಭೇಟಿ ನೀಡಿದ್ದೆ. ಹಿಂದಿನ ಚಾರುಕೀರ್ತಿ ಶ್ರೀಗಳ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಸೇವೆ ಅಪಾರವಾದುದು ಎಂದರು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ವತಿಯಿಂದ ಸುರೇಶ್ ಕುಮಾರ್ ಹಾಗೂ ತಂಡದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀಮಠದ ಕಾರ್ಯಕರ್ತರಾದ ರಾಜೇಶ್ ಖನ್ನಾ, ನಾಗೇಂದ್ರ, ಪೆಡಲ್ ಪವರ್ ತಂಡದ ಮಹೇಶ್, ಹರೀಶ್, ರಾಘವ್, ಬಾಲಕೃಷ್ಣ, ದಿವಾಕರ್, ಪ್ರಸನ್ನ, ಶಶಾಂಕ್, ಚಂದನ್, ಗೋಪಿ ಮುಂತಾದವರು ಹಾಜರಿದ್ದರು. ಒಂದು ರಾಜಾಜಿನಗರದಲ್ಲಿ ರಾಜಾಜಿನಗರ್ ಪೆಡಲ್ ಪವರ್ ಅಂತ ನಮ್ಮ ಸೈಕ್ಲಿಸ್ಟ್ ತಂಡ ಇದೆ. ನಾವು ಸರ್ವೇ ಸಾಮಾನ್ಯ ತಿಂಗಳಿಗೆ ಒಂದು 300ರಿಂದ 400 ಕಿಲೋಮೀಟರು ಸೈಕ್ಲಿಂಗ್ ಮಾಡ್ತೀವಿ. ಈ ವರ್ಷ ಜನವರಿಲಿ ಪಾಂಡಿಚೇರಿಗೆ ಹೋಗಿದ್ವಿ, ನಾವು ಧರ್ಮಸ್ಥಳ ಹೋಗಿದ್ವಿ. ಮತ್ತು ಈ ವರ್ಷದ ಕೊನೆ ಭಾಗ ಕನ್ಯಾಕುಮಾರಿಗೆ ಹೋಗುವ ಒಂದು ಯೋಜನೆ ಭಾಳ ದಿವಸದಿಂದ ಅನಿಸ್ತಾ ಇತ್ತು. ಶ್ರವಣಬೆಳಗೊಳಕ್ಕೆ ನಾವು ಸೈಕಲಲ್ಲೇ ಬರಬೇಕು, ಬಾಹುಬಲಿಯ ದರ್ಶನ ಮಾಡಬೇಕು, ಅವರು ಹುಣ್ಣಿಮೆ ದಿವಸ ಬರಬೇಕು ಅಂತ ನಮಗೆ ಭಾಳ ಇಚ್ಛೆ ಇತ್ತು. ಸೊ ಆ ಇಚ್ಛೆನ ನನ್ನ ಸ್ನೇಹಿತರಾದ ಶ್ರೀ ವರಪ್ರಸಾದ್ ರೆಡ್ಡಿ ಅವರು, ಯಾರು ಇಲ್ಲಿ ತಹಸೀಲ್ದಾರ್ ಆಗಿದ್ರು, ಅವರ ಗಮನಕ್ಕೆ ಅಂತಂದರೆ ಅವರು ಖಂಡಿತ ವ್ಯವಸ್ಥೆ ಮಾಡೋಣ ಅಂದರು. ಇವತ್ತು ಬೆಳಗ್ಗೆ ನಾವು ಸುಮಾರು 4:15ಗೆ ಬೆಂಗಳೂರು ಬಿಟ್ಟು ಸುಮಾರು 142 ಕಿಲೋಮೀಟರು ಬಂದಿದ್ದೀವಿ. 8 ಗಂಟೆಗಳ ಸೈಕ್ಲಿಂಗಲ್ಲಿ ಒಂದು ನಮ್ಮ ಆಸೆ ಏನಿತ್ತು, ಕನಸು ಏನಿತ್ತು, ಇವತ್ತು ಈಡೇರಿದೆ. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳಕ್ಕೆ ನಾವೆಲ್ಲರೂ ಕೂಡ ಸೈಕಲಲ್ಲೇ ಬಂದಿದ್ದೀವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.